ಕಾಂಗ್ರೆಸ್ ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಶೇಷ ತಂಡದಿಂದ 5 ಕೊಲೆ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಕುಟುಂಬಸ್ಥರಿಗೆ ಗಣೇಶ್ ಗೌಡ ಮೃತದೇಹವನ್ನ ಹಸ್ತಾಂತರಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕ್ರಾಯ್ ಪಟ್ಟಣದಲ್ಲಿ ದತ್ತ ಜಯಂತಿ ಬ್ಯಾನರ್ ತೆರವು ವಿಚಾರವಾಗಿ ಉಂಟಾದ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿತ್ತು. ಇದೇ ಕೊಲೆಗೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಅತ ಕುಟುಂಬಸ್ಥರಿಗೆ ಗಣೇಶ್ ಗೌಡ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಸದ್ಯ ಗಣೇಶ್ ಗೌಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಕ್ರಾಯ್ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ಪೊಲೀಸರನ್ನು ಕೂಡ ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಸಕ್ರಾಯ್ ಪಟ್ಟಣದಲ್ಲಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. 2 ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿತ್ತು. ಆ ಗಲಾಟೆಯಲ್ಲಿ ಗಣೇಶ್ ಗೌಡ ಸಾವನ್ನಪ್ಪಿದ್ರು. ಒಂದ್ ಕಡೆ ಅವರ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ. ಅತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ವಿಶೇಷ ಟೀಮ್ ಏನಿದೆ ಆ ಟೀಮ್ನಿಂದಾಗಿ 5 ಮಂದಿ ಕೊಲೆ ಆರೋಪಿಗಳನ್ನ ಬಂಧಿಸುವಂತಹ ಕೆಲಸ ಕೂಡ ಆಗಿದೆ. ಅದು ದತ್ತ ಜಯಂತಿ ಬ್ಯಾನರ್ ತೆರವು ವಿಚಾರವಾಗಿ ನಡೆದಂತಹ ಗಲಾಟೆ ಏನಿದೆ ಆ ಗಲಾಟೆ ಒಂದು ರೀತಿ ಕೊಲೆಯಲ್ಲಿ ಅಂತ್ಯ ಆಗಿತ್ತು. ಕಾಂಗ್ರೆಸ್ನ ಗ್ರಾಮ ಪಂಚಾಯಿತಿ ಸದಸ್ಯ 40 ವರ್ಷದ ಗಣೇಶ್ ಗೌಡ ಅವರು ಈ ಒಂದು ಘಟನೆಯಲ್ಲಿ ಈ ಒಂದು ಗಲಾಟೆಯಲ್ಲಿ ಜೀವ ಕಳ್ಕೊಂಡಿದ್ದಾರೆ. ಭರತ್ ಕುಮಾರ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಭರತ್, ಒಂದ್ ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ, ಮತ್ತೊಂದ್ ಕಡೆ ವಿಶೇಷ ತಂಡದಿಂದ 5 ಮಂದಿ ಕೊಲೆ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಸದ್ಯ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಭರತ್? ಖಂಡಿತ ಪ್ರಭು, ಏನು ಚಿಕ್ಕಮಗಳೂರು ಜಿಲ್ಲೆಯ ಸಕ್ರಾಯ ಪಟ್ಟಣದ ಕಾಂಗ್ರೆಸ್ ಮುಖಂಡ ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯನಾಗಿರುವಂತಹ ಗಣೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಈಗಾಗಲೇ ಪೊಲೀಸರು ಅಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ವಿಕ್ರಮ್ ಆಮಟೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ರಚಿಸಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ 5 ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡದ್ದು. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಕುಟುಂಬಸ್ಥರ ಒಂದು ರೋದನೆ ಕೂಡ ಮುಗಿಲು ಮುಟ್ಟಿದೆ. ಅದೇ ರೀತಿಯಲ್ಲಿ ಈಗಾಗಲೇ ಏನು ಮರಣೋತ್ತರ ಪರೀಕ್ಷೆ ಮುಗಿಸಿದಂತಹ ವೈದ್ಯರು ಈಗಾಗಲೇ ಕುಟುಂಬಸ್ಥರಿಗೆ ಒಂದು ಮೃತದೇಹವನ್ನ ಹಸ್ತಾಂತರ ಮಾಡಿದ್ದಾರೆ. ಮೃತದೇಹದ ಹಸ್ತಾಂತರವನ್ನ ಮಾಡಿದ ನಂತರ ಕುಟುಂಬಸ್ಥರ ಮೃತದೇಹವನ್ನ ಸಕ್ರಾಯ ಪಟ್ಟಣಕ್ಕೆ ತಂದು ಒಂದು ಮೆರವಣಿಗೆ ನಡೆಸುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೃತ್ಯ ನಡೆದಂತಹ ಸ್ಥಳ ಏನಿದೆ ಸಕ್ರಾಯ ಪಟ್ಟಣದ ಒಂದು ಅಂದಾಜು 1.5 ಕಿಲೋಮೀಟರ್ ದೂರದ ಒಂದು ಅಂತರದಲ್ಲಿ ಏನು ತೋಟಕ್ಕೆ ಸಾಗುವಂತಹ ಒಂದು ರಸ್ತೆ ಏನಿದೆ, ಸೊ ಈ ಒಂದು ರಸ್ತೆಯಲ್ಲಿ ಈಗಾಗಲೇ ಸೋಕೋ ಟೀಮ್ ಕೂಡ ಬಂದಿರುವಂತದ್ದು. ಮತ್ತೊಂದು ಕಡೆಯಲ್ಲಿ FSL ತಜ್ಞರು ಅಂದ್ರೆ ಸೋಕೋ ಟೀಮ್ ತಂದು ಈಗಾಗಲೇ ಈ ಒಂದು ಕೃತ್ಯವನ್ನ ಹೇಗೆ ನಡೆಸಿರ್ಬೋದು ಮತ್ತು ಕೃತ್ಯಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಬೆರಳಚ್ಚು ತಜ್ಞರು ಕೂಡ ಒಂದು ಬೆರಳಚ್ಚಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿರುವಂತದ್ದು. ಅದೇ ಮಾದರಿಯಲ್ಲಿ ಇನ್ನೂ ಕೆಲವರು ಈ ಒಂದು ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಏನಿದೆ, ಸೊ ಈ ಆಧಾರದಲ್ಲಿ ವಿಶೇಷ ತಂಡ ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಂತಹ ಆರೋಪಿಗಳಿಗಾಗಿ ಪತ್ತೆ ಹಚ್ಚುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಕ್ರಾಯ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ರಾಜಕೀಯವಾಗಿ ಈತ ಏನು ಗಣೇಶ್ ಗೌಡ ಗುರುತಿಸಿಕೊಂಡಿದ್ದ. ಮತ್ತೊಂದು ಕಡೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಆದ ನಂತರ ಏನು ಜಿಲ್ಲಾ ಪಂಚಾಯತಿ ಸ್ಥಾನದ ಒಂದು ಆಕಾಂಕ್ಷಿ ಕೂಡ ಆಗಿದ್ದ ಅಂತಕ್ಕಂಥ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಸೊ ನಿನ್ನೆ ದಿನ ರಾತ್ರಿ ಏನು ಈ ಒಂದು ಘಟನೆ ನಡೀತು ಅಂದ್ರೆ ಈ ಒಂದು ಅವರ ಕುಟುಂಬಸ್ಥರು ಹೇಳುವ ಪ್ರಕಾರದಲ್ಲಿ ಒಂದು ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗಲಾಟೆ ನಡೆದಿದೆ. ಅದಾದ ನಂತರದಲ್ಲಿ ಈ ರೀತಿಯಾಗಿ ಆತನನ್ನ ಕರೆಸ್ಕೊಂಡು ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಸೊ ಈ ವಿಚಾರದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಈ ಪ್ರಕರಣದಲ್ಲಿ ಆರೋಪಿಗಳ ಸ್ಥಾನದಲ್ಲಿ ಇರತಕ್ಕಂತಹ 2 ಆರೋಪಿಗಳು ಇಂಜುರಿ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಜೈಲ್ ವಾರ್ಡ್ ಏನಿದೆ, ಸೊ ಈ ಒಂದು ಜೈಲ್ ವಾರ್ಡ್ ಅಲ್ಲಿ ಅಡ್ಮಿಟ್ ಆಗಿ ಒಂದು ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಒಟ್ಟಾರೆ ಈ ಒಂದು ಪ್ರಕರಣದ ಸತ್ಯಾಂಶ ಏನಿದೆ, ಸೊ ಆ ಒಂದು ಪ್ರಕರಣದ ಸಂಪೂರ್ಣ ತನಿಖೆ ಆದ ನಂತರ ಯಾಕಾಗಿ ಈ ಕೃತ್ಯವನ್ನ ಎಸಗಿದ್ರು ಮತ್ತು ಈ ಕೃತ್ಯದ ಹಿಂದೆ ಯಾರಿದ್ದಾರೆ ಅಂತಕ್ಕಂಥ ವಿಚಾರ ತಿಳಿದು ಬರಬೇಕಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಭರತ್, ನೀವೆಲ್ಲ ಡೀಟೇಲ್ಸ್ಗಾಗಿ.